ಸರ್, ಸರ್ಕಾರದ ಇಷ್ಟು ಕಟ್ಟುನಿಟ್ಟಾಗಿರೋ ನಿಯಮ ಬರಲು ಏನ್ ಕಾರಣ ಇರ್ಬೋದು? ನಿಮ್ಮ ಮನಸ್ಸಿಗೆ ಏನಕ್ಕೆ ಈ ನಿಯಮ ತಂದ್ರು ಅಂತ ಅನ್ಸುತ್ತೆ? ಸರ್ಕಾರ ತಂದಿರೋ ನಿಯಮ ಪ್ರಕಾರ ನಮಗ ಏನ್ ಅನ್ಸುತ್ತೆ ಅಂದ್ರೆ, ಬೆಂಗಳೂರು ಸ್ಲಮ್ ಆಗ್ಬಿಡ್ತೈತೆ ಅಂತ ಅವ್ರು ಹೇಳೋ ಇದು ಏನಂದ್ರೆ 20 ಫೀಟ್ ರೋಡ್ ಅಲ್ಲಿ 5 ಫ್ಲೋರ್ 6 ಫ್ಲೋರ್ 7 ಫ್ಲೋರ್ ಕಟ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಕಲ್ಪಿಸೋಕ್ ಆಗಲ್ಲ, ಕರೆಂಟ್ ಕೊಡೋಕ್ಕಾಗಲ್ಲ, ರೋಡ್ ವಿದ್ಯುತ್ ಶಕ್ತಿ ಕೊಡೋಕ್ಕಾಗಲ್ಲ, ಏನೋ ಫೈರ್ ಆಕ್ಸಿಡೆಂಟ್ ಆದರೆ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಈ ಥರ ವಿವಿಧ ಕಾರಣಗಳು ಸರ್ಕಾರದಿಂದ ನಮ್ಗೆ ಬಂದಿದೆ. ಬಟ್ ಅವ್ರು ಹೇಳೋದು ಒಂಥರ ಕರೆಕ್ಟೇನೆ. ಬಟ್ ಇವಾಗ ಏನಾಗಿದೆ ಅಂದರೆ, ಆಲ್ರೆಡಿ ಇವರು ಏನು ಸರ್ಕಾರ 2024 ಅಕ್ಟೋಬರ್ಗೆ ಇವರು ಆರ್ಡರ್ ತಂದಿದ್ದಾರೆ. ಅಲ್ಲಿಂದ ನಾವು ಮುಂಚೆನೇ ನಾವು ಬಿಲ್ಡಿಂಗಲ್ಲೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ನಾವು ಈ ಥರ ಮಾಡ್ತಾರೆ ಅಂತ ಯಾರು ಕನಸಲ್ಲ ಅನ್ಕೊಂಡಿರಲಿಲ್ಲ. 2018ನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರು ಇದ್ದಕ್ಕಿದ್ದಂಗೆ ಏಕಾಏಕಿ ರಾತ್ರಿ ಕರೆಂಟನ್ನು ಕೊಡಲ್ಲ ಅಂತ KERC ಕಡೆಯಿಂದ ಒಂದು ಲೆಟರ್ ಮುಖಾಂತರ ಮಾಡಿದ್ರು. ಸೊ ಇವಾಗ ಈ ಸರ್ಕಾರ ಬಂದಾಗ, ಕಾಂಗ್ರೆಸ್ ಬಂದಾಗ ನಾವು ಅನ್ಕೊಂಡ್ವಿ ಇದೇ ಥರ ಏನೋ ಒಂದು ಮಾಡ್ತಾರೆ ಇವರು ಅಂತ. ಬಟ್ ಖಾತಾದಲ್ಲಿ ರಿಜಿಸ್ಟ್ರೇಷನ್ಗೆ ಖಾತಾ ಲಿಂಕ್ ಮಾಡ್ತಾರೆ ಅಂತ ಯಾರೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಈ ತರ ಖಾತಾ ಲಿಂಕ್ ಮಾಡ್ತಾರೆ, ಇದು ದೇಶದಲ್ಲಿ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ಈ ಖಾತಾ, ಎ ಖಾತಾ, ಬಿ ಖಾತಾ ಅಂತ ಇಷ್ಟೊಂದು ಖಾತಾಗಳು ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ. ಸೊ ಖಾತಾ ಲಿಂಕ್ ಇದ್ರೆ ಮಾತ್ರನೇ ರಿಜಿಸ್ಟ್ರೇಷನ್ ಆಗುತ್ತೆ ಅಂತನೂ ಯಾರಿಗೂ ಅರಿವಿಲ್ಲ ಇದ್ರ ಬಗ್ಗೆ. ಸೊ ನಾವು ಕಟ್ಬಿಟ್ಟಿದೀವಿ. ಕಟ್ಟಾದ ಮೇಲೆ ಇವಾಗ ಈ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಅನ್ನೋದು ಇವ್ರು ತಂದ ಮೇಲೆ ನಾವು ಎಲ್ಲಾನು ಸಿಕ್ಕಾಕೊಂಡಿದೀವಿ. ಸೊ ಇವಾಗ ಕಟ್ಟಿರೋದಕ್ಕೆ ಏನೋ ಒಂದು ಪರಿಹಾರ, ಏನೋ ಒಂದು ವಿನಾಯಿತಿ ಕೊಡಿ ಅಂತ ಮಾತ್ರ ನಾವು ಕೇಳ್ತಾ ಇದೀವಿ ಹೊತ್ತು. ನಾವು ಎಲ್ಲ ನಮ್ಮ ಕಡೆ, ನಮ್ಮ ಅಸೋಸಿಯೇಷನ್ ಕಡೆಯಿಂದ, ಬಿಲ್ಡರ್ಸ್ ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ಅರಿವು ಮುಟ್ಟಿಸ್ತಾ ಇದೀವಿ. ಸೊ ನಾಟ್ ಓನ್ಲಿ ಬಿಲ್ಡರ್ಸ್, ಇದರಲ್ಲಿ ಕಸ್ಟಮರ್ಸು ಸಿಕ್ಕಾಕೊಂಡಿದ್ದಾರೆ. ಇದರಲ್ಲಿ ಬಿಲ್ಡರ್ಸ್ ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ಆಮೇಲೆ ಲ್ಯಾಂಡ್ ಓನರ್ಸ್ ಇದ್ದಾರೆ, ರೈತರಿದ್ದಾರೆ. ನಾವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ರೈತರ ಹತ್ರ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದೀವಿ. ರಿಮೈನಿಂಗ್ ಅಮೌಂಟ್ ಕೊಡೋಕ್ಕಾಗ್ತಾ ಇಲ್ಲ. ಆಮೇಲೆ ಕಸ್ಟಮರ್ಸ್ ಹತ್ರ ನಾವು ಸೈಟ್ ಬೈಯರ್ಸ್ ಹತ್ರ, ಪ್ಲಾಟ್ ಬೈಯರ್ಸ್ ಹತ್ರ ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ, ಅಡ್ವಾನ್ಸ್ ಅಗ್ರಿಮೆಂಟ್ ಕೊಟ್ಟಿದ್ದೀವಿ. ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡೋಕ್ಕಾಗ್ತಿಲ್ಲ. ಆಮೇಲೆ ಫ್ಲಾಟ್ ತಗೊಳ್ಳೋದಕ್ಕೆ ಅವ್ರಿಗೆ ಫ್ಲಾಟ್ ಕೊಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದು ಸೇರ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀವಿ. ಫ್ಲಾಟಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡೋಕ್ಕಾಗ್ತಾ ಇಲ್ಲ, ಖಾತಾ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ಈ ಥರ ವಿವಿಧ ಪ್ರಾಬ್ಲಮ್ಸ್ ಇದೆ. ಅದನ್ನ ನಾವು ಕೇಳ್ಕೊಳ್ಳೋದು ಒಂದೇ, ಆಲ್ರೆಡಿ ಕಂಪ್ಲೀಟ್ ಆಗಿರೋ ಬಿಲ್ಡಿಂಗ್ಸ್ಗೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಇವಾಗ ಈ ಖಾತಾ ಅಂದ್ರೆ ಏನು? ಈ ಖಾತಾದಿಂದ ಸಾಮಾನ್ಯ ಜನರಿಗೆ ಏನು ಉಪಯೋಗ? ಸೊ ಇವಾಗ ಲೋನ್ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇರ್ಬೋದು, ಇದರಿಂದ ಇವ್ರಿಗೆ ಏನಕ್ಕೆ ಬೇಕು, ಏನು ಉಪಯೋಗ ಆಗುತ್ತೆ? ಸರ್, ಈ ಖಾತಾ ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಅಂತ ಅರ್ಥ. ಎಲೆಕ್ಟ್ರಾನಿಕ್ ಖಾತಾ ಅಂದ್ರೆ ನಮ್ಮ ಗ್ರಾಹಕರು, ಇಲ್ಲಾಂದ್ರೆ ಲ್ಯಾಂಡ್ ಓನರು, ಸೈಟ್ ಓನರು, ಫ್ಲಾಟ್ ಓನರ್ ಏನು ಡೀಟೇಲ್ಸ್ ಇರುತ್ತೆ, ಮೊಬೈಲ್ ನಂಬರ್ ಆಗ್ಬೋದು, ಸೈಟ್ನ ಫ್ಲಾಟ್ನ ಅಳತೆಗಳಿರ್ಬೋದು, ಆಮೇಲೆ ಆ ಸೈಟ್ಗೆ ಸಂಬಂಧಪಟ್ಟ ಪೂರ್ತಿ ಡೀಟೇಲ್ಸ್ ಡಿಜಿಟಲ್ ಅಲ್ಲಿ ಇರುತ್ತೆ. ಸೊ ಇದರಿಂದ ಒಂದಾಯಿತು. ಎರಡನೇದು, ಇದರಿಂದ ಏನು ಗ್ರಾಹಕರಿಗೆ ಉಪಯೋಗ ಅಂದರೆ ರಿಜಿಸ್ಟ್ರೇಷನ್ ಸರಳ ಆಗುತ್ತೆ. ಆಮೇಲೆ ಫೇಕ್ ಮಾಡೋಕ್ಕಾಗಲ್ಲ, ಎಲ್ಲ ಡೀಟೇಲು ನಿಮ್ಗೆ ಆನ್ಲೈನಲ್ಲಿ ಇರುತ್ತೆ. ಸೊ ತುಂಬ ಇದರಿಂದ ಉಪಯೋಗ ಇದೆ. ಬಟ್ ನಾವು ಹೇಳೋದೇನೆಂದ್ರೆ, ಇವರು ಈ ಖಾತಾ ಮಾಡಿದ್ದು ತಪ್ಪು ಅಂತ ನಾವು ಬಿಲ್ಡರ್ಸೇ ಆಗಲಿ, ಕಸ್ಟಮರ್ಸೇ ಆಗಲಿ, ಸಾಮಾನ್ಯ ಜನ ಯಾರೂ ಹೇಳ್ತಾ ಇಲ್ಲ. ಇವರು ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಈ ಖಾತಾ ಸಿಸ್ಟಮ್ ಅಂತ ತಂದಿದಾರಲ್ಲ, ಅದು ಇಂಪ್ಲಿಮೆಂಟ್ ಮಾಡಿರೋ ವಿಧಾನ ಸರಿ ಇಲ್ಲ ಅಂತ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಒಂದೇ ಅವಕಾಶ ಕೊಡಿ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅದರ್ವೈಸ್ ನಾವು ಈ ಖಾತಾ ಮಾಡಿದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಇದರಿಂದ ತುಂಬಾ ಯೂಸ್ ಇದೆ. 11 ಡಿಜಿಟ್ ಡಿಜಿಟಲ್ ನಂಬರ್ ಇರುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಇದೆ ಇದರಲ್ಲಿ. ಯಾರೇನು ಡಬಲ್ ರಿಜಿಸ್ಟ್ರೇಷನ್ ಫೇಕ್ ಮಾಡೋಕ್ಕಾಗಲ್ಲ. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ನಡೀತಾ ಇರೋದು ಡಬಲ್ ರಿಜಿಸ್ಟ್ರೇಷನ್ಸ್, ಇದೆಲ್ಲ ತುಂಬಾ ಪಬ್ಲಿಕ್ ಸಿಕ್ಕಾಕೊಂಡು ತೊಂದರೆನೂ ಇದೆ. ಅದೆಲ್ಲನೂ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಮಾಡೋದು ಒಂಥರ ಒಳ್ಳೇದೇನೆ. ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ವಿಧಾನ ಸರಿ ಇಲ್ಲ ಅಂತ ಮಾತ್ರ ನಾವು ಹೇಳ್ತೀವಿ. ಇನ್ನು ಮೂರನೇದು ಏನಂದ್ರೆ, ಲೋನು ಅಥವಾ ಇನ್ನೊಂದು ಮೂರನೇ ಕ್ವಶನ್ ಕೇಳಿದ್ರಲ್ಲ, ಇದು ಬ್ಯಾಂಕ್ ಅವರು ಇವಾಗ ಎಲ್ಲೇ ಲೋನ್ಗೆ ಹೋದ್ರು ಈ ಖಾತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈ ಖಾತಾ ಬಗ್ಗೆ ಪಬ್ಲಿಕ್ ಆಗಿ, ಬ್ಯಾಂಕ್ಗಳಿಗಾಗ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾನು ಇವಾಗ ಇದ್ರ ಬಗ್ಗೆ ಅರಿವು ಬರ್ತಾ ಇದೆ. ಸೊ ಅವರು ಕೇಳ್ತಾ ಇದ್ದಾರೆ. ಸೊ ಈ ಖಾತಾ ಇಲ್ಲ ಅಂದ್ರೆ ಯಾವುದೇ ಬ್ಯಾಂಕು ಇವಾಗ, ಅಥವಾ 11B ಅಂತ
ಏನು ಈ ಖಾತಾದಲ್ಲಿ ಎರಡು ತರ ಇದೆ, 11A 11B ಅಂತ ಎರಡು ತರ ಇದೆ. ಸೊ ಯಾವ್ದಾದ್ರೂ ಪರವಾಗಿಲ್ಲ, ಈ ಖಾತಾ ಬೇಕು ಅಂತ ಕೇಳ್ತಿದ್ದಾರೆ. ಬಟ್ ಅವ್ರಿಗೂ ಈ ಖಾತಾ ಇದ್ರೆ ನಮಗೂ ಡಾಕ್ಯುಮೆಂಟ್ಗೆ ಏನು ತೊಂದರೆ ಇರಲ್ಲ, ನಾವು ಕೊಟ್ಟಿರೋ ಲೋನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋದು ಬ್ಯಾಂಕ್ ಅವರು ತಿಳ್ಕೊಂಡಿದ್ದಾರೆ. ಅದರಿಂದ ಈ ಖಾತಾ ಇದ್ರೆ ಒಳ್ಳೇದು. ಸರ್, ಇವಾಗ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಏನ್ ಕನ್ಫ್ಯೂಷನ್ ಇದೆ, ಮತ್ತೆ ಜನ ಇದನ್ನ ಹೇಗ್ ಮಾಡಿಸ್ಕೋಬೇಕು, ಏನಕ್ಕೆ ಮಾಡಬೇಕು? ಸರ್, ಈ ಖಾತಾ ಮಾಡ್ಕೊಳ್ಳೋಕೆ ಕನ್ಫ್ಯೂಷನ್ ಏನಿಲ್ಲ. ಇದರಿಂದ ಸರ್ಕಾರದಲ್ಲಿ ತುಂಬಾ ಇದರಲ್ಲಿ ಮಿಸ್ಟೇಕ್ಸ್ ಇದೆ. ಏನಂದ್ರೆ ಸಾಫ್ಟ್ವೇರ್ ಇವರು ಯಾವಾಗ ಈ ಖಾತಾ ಮಾಡಬೇಕು, ಈ ಖಾತಾ ಅಭಿಯಾನ ಅಂತ ತಗೊಂಡ್ ಬಂದ್ರು, ಆವತ್ತು ಸಾಫ್ಟ್ವೇರೇ ಇಲ್ಲ. ಏನು ಒಂದು ಖಾತಾನೂ ಆಗಿರ್ಲಿಲ್ಲ. ಸಾಫ್ಟ್ವೇರು ಬೇಸಿಕ್ ಸಾಫ್ಟ್ವೇರು ಇಲ್ಲ ಒಂದು. ಎರಡನೇದೇನೆಂದ್ರೆ ಅಲ್ಲಿ ಯಾರು ಈ ಖಾತಾಗಳು ಮಾಡ್ತಾರೆ, AROಗಳಿರ್ಬೋದು, ROಗಳಿರ್ಬೋದು, ಅವರಿಗೆ ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜು ಇಲ್ಲ. ಇವರು ಹೆಂಗ್ ಮಾಡಬೇಕು ಅನ್ನೋದು ಸಾಫ್ಟ್ವೇರ್ ಬಗ್ಗೆನೂ ಅವ್ರಿಗೆ ಅರಿವಿಲ್ಲ. ಇವ್ರು ಏನೋ ರಿಜಿಸ್ಟ್ರೇಷನ್ ಏಕಾಏಕಿ ರಿಜಿಸ್ಟ್ರೇಷನ್ ನಿಲ್ಲಿಸ್ಬಿಟ್ಟು ಹೇಳಿದ್ರು ಈ ಖಾತಾ ಅಭಿಯಾನ, ಈ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನು, ಇಲ್ಲ ಅಂದ್ರೆ ಆಗೋದಿಲ್ಲ, ಅದು ಇದು ಅಂತ ರೂಲ್ಸ್ ಮಾಡಿದ್ರು. ಇವರು ಈ ಖಾತಾ ಅಭಿಯಾನ ತಂದಿದ್ಮೇಲೆ 6 ತಿಂಗಳಾದ್ರೂ ಒಂದು ಈ ಖಾತಾನೂ ಆಗಿಲ್ಲ. ಬಿಕಾಸ್ ಆಫ್ ಸಾಫ್ಟ್ವೇರ್ ಇಲ್ಲ. ಸಾಫ್ಟ್ವೇರ್ ಇದ್ರೂ ಸರ್ವರ್ ವರ್ಕ್ ಆಗಲ್ಲ. ಅದರಿಂದ ತುಂಬಾ ಗೊಂದಲ ಇತ್ತು. ಇತ್ತೀಚೆಗೆ GBAಯಲ್ಲಿ ಒಂಚೂರು ಖಾತಾಗಳು ಆಗ್ತಾ ಇದ್ದಾವೆ. ಬಟ್ GBAಕನ್ನ ಮುಂಚೆ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ 1 year ಬಿಫೋರ್ ರಿಜಿಸ್ಟ್ರೇಷನ್ ನಿಲ್ಲಿಸ್ಬಿಟ್ರು. ಇದುವರೆಗೂ ಸಿಂಗಲ್ ಈ ಖಾತಾ ಆಗಿಲ್ಲ ಪಂಚಾಯತಿದಲ್ಲಿ, ಆಲ್ ಓವರ್ ಕರ್ನಾಟಕ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ಸಿಂಗಲ್ ಖಾತಾದ ಈ ಖಾತಾ ಇನ್ನೂ ಆಗಿಲ್ಲ. ಕಾರಣ ಏನಂದ್ರೆ ಸಾಫ್ಟ್ವೇರ್ ಇಲ್ಲ ಒಂದು. ಎರಡನೇದೇನಂದ್ರೆ ಇವ್ರು ಈ ಖಾತಾ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೆ ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯಾವ ತರ ಪ್ರಾಪರ್ಟಿ ಇರಬೇಕು, ಇದುವರೆಗೂ ನಮ್ಮಂತ ಬಿಸ್ನೆಸ್ ಅಲ್ಲಿ ಇರೋ ರಿಯಲ್ ಎಸ್ಟೇಟ್ ಅವರಿಗೆ, ಬಿಲ್ಡರ್ಸ್ಗೂ ಇದ್ರ ಬಗ್ಗೆ ಪೂರ್ತಿ ಇವರು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅದೊಂದು ಮೇನ್ ರೀಸನ್ ಆಗಿದೆ. ಸಾಮಾನ್ಯ ಜನ ಒಂದು ಪ್ರಾಪರ್ಟಿ ಇಟ್ಕೊಂಡಿರ್ತಾರೆ, ಅವರು ಸೇಲ್ ಡೀಡು, ಕರೆಂಟ್ ಬಿಲ್ಲು ತಗೊಂಡೋದ್ರೆ ಖಾತಾ ಕೊಡ್ತಾರೆ ಅಂತ ಪೇಪರ್ ಅಲ್ಲಿ ಅದೇ ಟಿವಿಲಿ ಕೊಟ್ಟರು. ಬಿಲ್ಡರ್ಸ್ಗೆ ಬಲ್ಕ್ ಈ ಖಾತಾಸ್ ಬರಬೇಕು ಅಂದ್ರೆ ಮಲ್ಟಿ ಯೂನಿಟ್ ಖಾತಾಸು, ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿರ್ತೀವಿ, ಒಂದು 10,000 ಸ್ಕ್ವೇರ್ ಫೀಟು 40-60 ಏನೋ ಕಟ್ಟಿರ್ತೀವಿ, ಅದರಲ್ಲಿ 10 ಪ್ಲಾಟು 20 ಪ್ಲಾಟ್ ಕಟ್ಟಿರ್ತೀವಿ. ಅದು ಖಾತಾ ಬೇಕು ಅಂದ್ರೆ ನೀವು ಈ ಖಾತಾ ಲ್ಯಾಂಡ್ಗೆ ಈ ಖಾತಾ ಇರಬೇಕು. ಆ ಲ್ಯಾಂಡ್ ಈ ಖಾತಾ ನೀವು ಮಲ್ಟಿ ಯೂನಿಟ್ ಖಾತಾ ಮಾಡಬೇಕು ಅಂದ್ರೆ ನೀವು OC ಇರಬೇಕು ಅನ್ನೋದು ಯಾವುದೇ ತರ ಇವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಈ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು ಅಂತ ಹೇಳ್ಬಿಟ್ರು. ಆಮೇಲೆ ನಾವು ಹೋಗಿ BBMPಯಲ್ಲಿ ಆಗ್ಬೋದು, ಇವಾಗ GBA ಇದರಲ್ಲಿ ನಾವು ಭೇಟಿ ಆದ್ಮೇಲೆ ಅವ್ರಿಗೆ ಇದೆಲ್ಲ ಅರ್ಥ ಆಗೋದು ಎಷ್ಟೋ ತಿಂಗಳು ವರ್ಷಗಳೇ ಆಗ್ಬಿಡ್ತು. ಅವ್ರಿಗೆ ಅರ್ಥ ಆಗಿ ಆಮೇಲೆ ಖಾತಾಗಳು ಬರಲ್ಲ ಅಂತ ಅರ್ಥ ಆದ್ಮೇಲೆ ಕಾರಣ ಏನಂದ್ರೆ OC ಇದ್ರೆ ಮಾತ್ರ ಖಾತಾ ಕೊಡೋದು ಅಂತ ಹೇಳ್ತಾರೆ. ಇವಾಗ ಸರಿ OC ಕೊಡೋಣ ಅಂದ್ರೆ ಆಲ್ರೆಡಿ ನಾವು ಕಂಪ್ಲೀಟ್ ಆಗಿರೋ ಬಿಲ್ಡಿಂಗ್ ಎಲ್ಲಿಂದ OC ಬರುತ್ತೆ? ನಾವು ಮುಂಚೆ ಇದ್ದಿದ್ದ ರೂಲ್ ಪ್ರಕಾರ ಎಷ್ಟೋ ವರ್ಷದಿಂದ ಕಟ್ಕೊಂಡ್ ಬರ್ತಾ ಇದೀವಿ. ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಇಷ್ಟು ವರ್ಷ, ಅದೇ ತರ ನಾವು ಇವಾಗ ಕಟ್ಕೊಂಡ್ ಬಂದಿದೀವಿ. ಇವಾಗ ಇದ್ದಂಗೆ OC ತಗೊಂಡ್ ಬನ್ನಿ ಅಂದ್ರೆ ಯಾರು ಕೊಡ್ತಾರೆ ನಮಗೆ OC? ಅದರಿಂದನೇ ನಾವು ಒಂದ್ಸತಿ ವಿನಾಯಿತಿ ಕೊಡಿ ಅಂತ ಕೇಳ್ತಾ ಇರೋದು. ಯಾರನ್ನ ಭೇಟಿ ಆದ್ವಿ, ಎಷ್ಟು ಜನ IAS ಗಳನ್ನ ಭೇಟಿ ಆಗಿದೀವಿ, KERC ಚೇರ್ಮನ್ ಭೇಟಿ ಆಗಿದೀವಿ, GBA ಕಮಿಷನರ್ ಭೇಟಿ ಆಗಿದೀವಿ, ಮುಖ್ಯ ಆಯುಕ್ತರನ್ನ, ಕೃಷ್ಣ ಬೈರೇಗೌಡರ ಭೇಟಿ ಆಗಿದ್ರಿ. ಯಾರನ್ನ ಭೇಟಿ ಆದ್ರೂ ಆಯ್ತು ಮಾಡೋಣ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ಹೇಳ್ತೀವಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಕರೆಕ್ಟ್ ಆಗ ಆನ್ಸರ್ ಇಲ್ಲಿ ಗಂಟೆ ಬಂದಿಲ್ಲ. ಸೊ ಖಾತಾ ಇವಾಗ ಕಸ್ಟಮರ್ಸು ಯಾರು ಬೇಕಾದ್ರೂ ಈ ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಈ ಖಾತಾ ಬರಬೇಕು ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಇದೆ. ಇದುವರೆಗೂ ಸಾಫ್ಟ್ವೇರ್ ರೆಡಿ ಇಲ್ಲ. ನಾವು ಯಾರನ್ನ ಭೇಟಿ ಆದ್ರೂ ಸರ್ವರ್ ಇಲ್ಲ ಸರ್, ಏನ್ ಮಾಡೋಣ ಅಂತಾರೆ. ಇನ್ನೊಂದೇನು ವಿಷಯ, ಈ ರೀಸೆಂಟ್ ಆಗಿ GBAಯಲ್ಲಿ ಸಾವಿರಾರು ಖಾತಾಗಳು ಯಾರು ನಮ್ಮಂತ ಸಣ್ಣ ಮತ್ತು ಮಧ್ಯಮ ಮಟ್ಟದ ಬಿಲ್ಡರ್ಗಳು ಮಾಡ್ಕೊಂಡಿದ್ರು ಖಾತಾಗಳು OC ಇಲ್ಲ ಅನ್ನೋ ಕಾರಣಕ್ಕೆ ಹತ್ರ ಒಂದು 1018 ಅಂದ್ರೆ ಎಷ್ಟು 18,000 ಖಾತಾಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದ್ದಕ್ಕಿದ್ದಂಗೆ ಏನೊಂದು ನೋಟಿಸ್ ಇಲ್ಲ, ಏನೂ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಮ್ಯಾಚ್ ಆಗಿಲ್ಲ, ಬಿ ಖಾತಾ ಇಲ್ಲ, OC ಇಲ್ಲ ಅಂತ 18,000 ಖಾತಾಸ್ ಆಲ್ ಓವರ್ ಬ್ಯಾಂಗ್ಳೂರ್ ಇತ್ತಿಂದ GBA ಲಿಮಿಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ದುಡ್ಡು ಕಟ್ಟಿ ಟ್ಯಾಕ್ಸ್ಗಳು ಕಟ್ಟಿ ಖಾತಾಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿರೋದು. ಇವಾಗ ಸಬ್ ರಿಜಿಸ್ಟರ್ ಆಫೀಸ್ ಬಂದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಯಾರಿಗೆ ಹೇಳೋಣ? ಎಷ್ಟು ದಿವಸ ಅಂತ ಓಡಾಡಬೇಕು? ಇದೇ ನಮ್ಮ ಸಮಸ್ಯೆಗಳು.
ಸರ್, ಸರ್ಕಾರದ ಕಡೆಯಿಂದ ಈ ಒಂದು ನಿಯಮದಲ್ಲಿ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ ಮತ್ತೆ ಈ ನಿಯಮದಲ್ಲಿ ಅವರು ಏನನ್ನ ಸರಿ ಮಾಡ್ಬೇಕಾಗಿತ್ತು? ಸರ್, ಅವರು ಏನ್ ಮಾಡ್ಬೇಕಿತ್ತು ಅಂದ್ರೆ ಸರ್ಕಾರ ಕಡೆಯಿಂದ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋ ಟೈಮಲ್ಲಿ ಇವರು ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು ಮೊನ್ನೆ ಹೇಳ್ತಿದ್ರು, ಮಾಧ್ಯಮ ಮುಖಾಂತರ ಮತ್ತೆ ವಿಧಾನಸೌಧದಲ್ಲಿ ಹೇಳ್ತಿದ್ರು, ನಾವು ದೇಶಕ್ಕೆ ಮಾದರಿ ಆಗುವಂತ ಒಂದು ನಿರ್ಧಾರ ತಗೊಂಡಿದೀವಿ. ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ, ಎಲ್ಲಾನು ಡಾಕ್ಯುಮೆಂಟೇಶನ್ ಎಲ್ಲಾನು ಡಿಜಿಟಲೈಸೇಷನ್, ತಾಲೂಕು ಆಫೀಸ್ ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ, ನಮ್ಮ ರಾಷ್ಟ್ರನೇ ದೇಶಕ್ಕೆ ಮಾದರಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇಂಥ ನಿರ್ಧಾರಗಳು ತಗೊಳ್ಳುವಾಗ ಈ ಖಾತೆ ಅಂತೆ ಇದ್ರ ಎಷ್ಟೋ ವರ್ಷದಿಂದ ನಡ್ಕೊಂಡ್ ಬರ್ತಾ ಇರೋ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂದ್ರೆ ಯಾರಿಗೇ ಆಗ್ಲಿ ಒಂಚೂರು ಟೈಮ್ ಕೊಡಬೇಕು. ಈ ಖಾತಾ ಕಡ್ಡಾಯ ಅಂತ ಒಂದು ತಿಂಗಳೇನೋ ಟೈಮ್ ಕೊಟ್ಟಿದ್ರು. ಆ ತರ ಇವರು ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳುವಾಗ ಯಾವ್ದಾನ ಒಂದು ಏರಿಯಾನ ಪೈಲಟ್ ಪ್ರಾಜೆಕ್ಟ್ ತರ ತಗೋಬೇಕಿತ್ತು. ತಗೊಂಡು ಅದರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಯಾವ ತರ ಸರಿಪಡಿಸ್ಬೇಕು ಅಂತ ಅದನ್ನ ತಗೊಂಡು ಎಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಈ ತರ ಮಾಡಿದ್ರೆ ಏನೇನು ತೊಂದರೆಗಳಾಗುತ್ತೆ ಅಂತ ಅವರು ಮನೆಗೊಂಡು ಅದಕ್ಕೆ ಸರಿ ಮಾಡಿ ಆಮೇಲೆ ಅವರು ರಾಷ್ಟ್ರ ಪೂರ್ತಿ ಆಗಲಿ ರಾಜ್ಯ ಪೂರ್ತಿ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಅವರು ನಮ್ಗೆ ಅಧಿಕಾರ ಇದೆ ಅಂತ ಏಕಾಏಕಿ ಸಾಫ್ಟ್ವೇರು ಇಲ್ದಿರ ಈ ಖಾತಾ ಕಡ್ಡಾಯ ಅಂತ ಮಾಡ್ಬಿಟ್ರೆ ಅಂದ್ರೆ ನಮ್ಮನ್ನು ಯಾರು ಏನು ಕೇಳೋರಿಲ್ಲ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ತುಂಬಾ ತಪ್ಪಾಗುತ್ತೆ. ಅದರಿಂದ ಎಷ್ಟೋ ಜನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಿಂದ ಒಬ್ಬರು ಬಿಲ್ಡರ್ಸೇ ಅಲ್ಲ, ಕಸ್ಟಮರ್ಸು ಇರ್ತಾರೆ, ಗ್ರಾಹಕರು ಇರ್ತಾರೆ, ರೈತರು ಇರ್ತಾರೆ, ಅದು ಡಿಪೆಂಡ್ ಆಗಿರೋರು ಅವ್ರ ಕುಟುಂಬದಲ್ಲಿ ಇರ್ತಾರೆ, ಕೆಲಸದವ್ರು ಇರ್ತಾರೆ, ಶ್ರಾಮಿಕರು ಇರ್ತಾರೆ. ಇಷ್ಟು ಜನ ಅದು ಮೋರ್ ಎವರ್ ರಿಯಲ್ ಎಸ್ಟೇಟ್ ಗವರ್ಮೆಂಟ್ಗೆ ಮೇನ್ ಫಂಡಿಂಗ್ ವ್ಯವಸ್ಥೆ. ಅಂತ ರಿಯಲ್ ಎಸ್ಟೇಟ್ ಅಲ್ಲಿ ಕೈ ಇಕ್ಕುವಾಗ ಏನೋ ಒಂದು ಫಸ್ಟ್ ಒಂದು ಡಿಸಿಷನ್ ತಗೋಬೇಕು. ಡಿಸಿಷನ್ ತಗೊಂಡು ಒಂದು ಏರಿಯಾ ತಗೊಂಡು ಮಾಡಬೇಕಿತ್ತು. ಉದಾಹರಣೆಗೆ ಇವಾಗ ಡಿಜಿಟಲ್ ರಿಜಿಸ್ಟ್ರೇಷನ್, ರಿಜಿಸ್ಟ್ರೇಷನ್ ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನೋಡ್ತಿದ್ದಾರೆ. ಇವಾಗ ಬೆಂಗಳೂರು ಈಸ್ಟ್ ಅಲ್ಲಿ ದೊಂಬಲೂರು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈ ರಿಜಿಸ್ಟ್ರೇಷನ್ ಅಂತ. ಏನಕ್ಕೆ ಒಂದೇ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೋ ನೋಡೋಣ ಅಂತ. ಅಲ್ಲಿ ಪೇಪರ್ ರಿಜಿಸ್ಟ್ರೇಷನ್ ಆಗುತ್ತೆ ಇಲ್ಲಿ ಗಂಟೆ, ಇದು ಸಕ್ಸಸ್ ಆಗೋ ಗಂಟ. ಅಕಸ್ಮಾತ್ ಅಲ್ಲಿ ಏನೇನು ಆಗಿಲ್ಲ ಅಂದ್ರೆ ಬೇರೆ ಸಬ್ ರಿಜಿಸ್ಟರ್ ಬ್ಯಾಂಗ್ಳೂರು ಈಸ್ಟ್ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಆ ತರ ನೀವು ಡಿಜಿಟಲ್ ರಿಜಿಸ್ಟ್ರೇಷನ್ ಮಾಡಿದಾಗ ಈ ಖಾತೆಗೆ ಯಾಕೆ ಕೊಟ್ಟಿಲ್ಲ ಆ ತರ? ಈ ತರ ಅದೊಂದು. ಎರಡೋದೇನಂದ್ರೆ ಈ ತರ ನಾವು ರೂಲ್ಸ್ ಮಾಡ್ತಾ ಇದೀವಿ, ಈ ಡೇಟ್ ಇಂದ ನಾವು ರಿಜಿಸ್ಟ್ರೇಷನ್ ಈ ಖಾತಾ ಇಲ್ಲ ಅಂದ್ರೆ ಆಗಲ್ಲ. ಸೊ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಇದೇ ರೂಲ್ಸ್, ಓಸಿನೇ ಇರಬೇಕು, ಬಿ ಖಾತಾನೇ ಇರಬೇಕು ಅನ್ನೋದು ಯಾವ್ದಾದ್ರು ಒಂದು ಗೈಡ್ಲೈನ್ಸ್ ಕೊಡ್ಬೇಕಿತ್ತು. ಅದು ಏನು ಇಲ್ದ್ರ ಏಕಾಏಕಿ ನೀವು ತಂದಿರೋದ್ರಿಂದ ಎಷ್ಟೋ ಜನಕ್ಕೆ, ಲಕ್ಷಾಂತರ ಜನಕ್ಕೆ, ನಮ್ಮ ತರ ಬಿಲ್ಡರ್ಸ್ ಬೆಂಗಳೂರಲ್ಲಿ ಏನೇ ಇಲ್ಲ ಅಂದ್ರೆ 50,000 ಜನ ಮಧ್ಯಮಟ್ಟದ ನಿರ್ಮಾಣಕಾರರಿದ್ದಾರೆ. ನಮ್ಮ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲೀಸು, ಕಾರ್ಮಿಕರು ಎಲ್ಲ ಸೇರಿದ್ರೆ 10 ಲಕ್ಷ ಜನ ಬೆಂಗಳೂರಲ್ಲಿ ಇವತ್ತು ಇದರಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಸರ್, ಇವಾಗ ಈ ಖಾತಾ ಇಲ್ದೇನೆ ಪ್ರಾಪರ್ಟಿ ಇಟ್ಕೊಳ್ಳೋದು ಅಪಾಯಕಾರಿನ? ಒಂದ್ ವೇಳೆ ನಮ್ಮ ಮಕ್ಕಳಿಗೆ ಮುಂದೆ ಈ ಪ್ರಾಪರ್ಟಿ ಏನಾದ್ರೂ ಟ್ರಾನ್ಸ್ಫರ್ ಮಾಡೋದಿದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ? ಈ ಖಾತಾ ಇಟ್ಕೊಳ್ಳೋದು ಪ್ರಾಪರ್ಟಿ ವಿತೌಟ್ ಈ ಖಾತಾ ವ್ಯಾಲ್ಯೂನೇ ಇರೋದಿಲ್ಲ. ನಾನು ಸಾರ್ವಜನಿಕರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗಿರೋ ರೂಲ್ಸ್ ಪ್ರಕಾರ, ಇವಾಗ ಬರ್ತಾ ಇರೋ ಡಿಜಿಟಲೈಸೇಷನ್, ನಾವು ಎಷ್ಟು ಪ್ರಪಂಚ ಎಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ. ಸೊ ಅದ್ರ ಪ್ರಕಾರ ನೋಡೋಕೆ ಹೋದ್ರೆ ಸರ್ಕಾರ ಮಾಡಿರೋ ಪ್ರಕಾರ ಇದು ಒಳ್ಳೇದೇನೆ. ಬಟ್ ಪ್ರತಿಯೊಬ್ಬರು ಈ ಖಾತಾ ಮಾಡಿಸ್ಕೊಳ್ಳಿ. ಈ ಖಾತಾ ಇಲ್ಲ ಅಂದ್ರೆ ಆ ಪ್ರಾಪರ್ಟಿಗೆ ವ್ಯಾಲ್ಯೂನೇ ಇಲ್ಲ, ಅದು ಏನಕ್ಕೂ ಯೂಸ್ ಆಗಲ್ಲ. ಇವಾಗಿರೋ ರೂಲ್ಸ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಆಗಲ್ಲ. ಟ್ಯಾಕ್ಸ್, ಈವನ್ ಪ್ರಾಪರ್ಟಿ ಟ್ಯಾಕ್ಸ್ ಇಯರ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೂ ಈ ಖಾತಾ ಇದ್ರೆ ಮಾತ್ರನೇ ಸಾಧ್ಯ. ಅದರಿಂದ ಈ ಖಾತಾ ಕಂಪಲ್ಸರಿ, ಈ ಖಾತಾ ಮಾಡಿಸ್ಕೊಳ್ಳಿ. ಎರಡನೇದು ಏನಂದ್ರೆ, ಈ ಖಾತಾ ಇಲ್ಲ ಅಂದ್ರೆ ಮಕ್ಕಳಿಗೆ ಗಿಫ್ಟ್ ಡ್ಯೂಡ್ ಕೊಡ್ಬೇಕಂದ್ರೂ ಆಗಲ್ಲ. ಗಿಫ್ಟ್ ಡ್ಯೂಡ್ ಕೊಡಬೇಕು, ಇಲ್ಲ ಅಂದ್ರೆ ಇದರಿಂದ ಫ್ಯಾಮಿಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೂ ಈ ಖಾತಾ ಮಸ್ಟ್. ಈ ಖಾತಾ ಕಂಪಲ್ಸರಿ ಮಾಡ್ಕೋಬೇಕು. ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ. ಸರ್, ಇಲ್ಲಿ ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಕೇಳಬೇಕು. ಏನಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ OC CC ಇಲ್ಲದೆ ಇದ್ದವರಿಗೆ ವಿದ್ಯುತ್ನ ಕೊಡ್ತಾ ಇಲ್ಲ. ಓಕೆ, ವಿದ್ಯುತ್ ಕನೆಕ್ಷನ್ ಸಿಗ್ತಾ ಇಲ್ಲ. ಇದರಿಂದ ಎಷ್ಟೋ ಜನರು ಸಂಕಷ್ಟದಲ್ಲಿದ್ದಾರೆ, ಗಾಬರಿ ಆಗ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ತೀರಾ ಸರ್ ನೀವು?
ಸರ್, ಇದು ಕರ್ನಾಟಕದಲ್ಲಿ ಎರಡು ಪ್ರಾಬ್ಲಮ್ಸ್ ಇದೆ. ಒಂದು ಬಂದು 2023 ನಮ್ಮ GB ಆಗ್ಬೋದು ಸರ್ಕಾರ ಕಡೆಯಿಂದ ಈ ಖಾತಾ ಕಡ್ಡಾಯ ಅಂತ ಮಾಡಿದ್ರು. ಆಲ್ರೆಡಿ 1 ವರ್ಷದಿಂದ ನಾವು ಕಷ್ಟದಲ್ಲಿ ಖಾತಾಗಳು ಮಾಡಿಸೋದು ಹೇಗೆ, ಸಾಫ್ಟ್ವೇರ್ ಇಲ್ಲ, ಸರ್ವರ್ ಇಲ್ಲ ಅಂತ ಒದ್ದಾಡ್ತಿದ್ವಿ. ಅಷ್ಟೊತ್ತಿಗೆ ಇವ್ರೇನು ಮಾಡಿದ್ರು, ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಬಂತು ಸುಪ್ರೀಂ ಕೋರ್ಟಿಂದ. ಅದು ಆ್ಯಕ್ಚುಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ, ಇದು ಕೇಸ್ ಬಂದು ಯುಪಿಗೆ ಸಂಬಂಧಪಟ್ಟಿದ್ದು. ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ಆಯಿತು. ಆ ಜಡ್ಜ್ಮೆಂಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, OC ಇದ್ದರೆ ಮಾತ್ರ ಮೂಲಭೂತ ಸೌಕರ್ಯಗಳು ಅಂದರೆ ವಾಟರ್ ಸಪ್ಲೈ ಆಗ್ಬೋದು, ವಿದ್ಯುತ್ ಶಕ್ತಿ ಆಗ್ಬೋದು, OC ಪಡೆದ ಕಟ್ಟಡಗಳಿಗೆ ಮಾತ್ರ ಕೊಡಬೇಕು ಅಂತ ಒಂದು ಆರ್ಡರ್ ಹೊರಡಿಸಿತ್ತು. ಅದು ಕಾರಣ ಏನಂದರೆ, ಅಲ್ಲಿ UPದಲ್ಲಿ ಆಗಿರೋ ಕೇಸು, ಅದು ಅಲ್ಲಿ ಸಮಸ್ಯೆ ಏನಿತ್ತು ಅದು ಜಡ್ಜ್ಮೆಂಟ್ ಕೊಡೋ ಟೈಮಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದ್ರು, ಈ ಜಡ್ಜ್ಮೆಂಟ್ ಎಲ್ಲ ರಾಜ್ಯಗಳಲ್ಲಿಗೂ ಕಾಪಿ ಕೊಡಿ ಅಂತ ಹೇಳಿದ್ರು. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋ ಸರ್ಕಾರ ಏನು ಮಾಡುತ್ತೆ ಅಂದರೆ, ರೋಗಿ ಬಯಸಿದ್ದು ಅದೇನೆ, ಡಾಕ್ಟರ್ ಕೊಟ್ಟಿದ್ದು ಅದೇನೆ ಅನ್ನೋ ಥರ ಆ ಆರ್ಡ್ರನ್ನ ತಗೊಂಡು ಏಕಾಏಕಿ ಜನಕ್ಕೆ, ಪಬ್ಲಿಕ್ಗೆ ಏನು ಅರಿವು ಮೂಡಿಸಿದ್ರ, ಸುಪ್ರೀಂ ಕೋರ್ಟ್ ಆರ್ಡ್ರು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಅಂತ ಇಂಪ್ಲಿಮೆಂಟ್ ಮಾಡಿಬಿಟ್ರು. ಸುಪ್ರೀಂ ಕೋರ್ಟ್ ಆ ಆರ್ಡರ್ ಪ್ರಕಾರ ಏನಂದರೆ, ಪ್ರತಿಯೊಂದು ಬಿಲ್ಡಿಂಗು OC ಇರಬೇಕು, ಇಲ್ಲ ಅಂದರೆ ಕರೆಂಟ್ ಕೊಡಬಾರ್ದು, ವಾಟರ್ ಸಪ್ಲೈ ಕೊಡಬಾರ್ದು ಅನ್ನೋದು ಸರ್ಕಾರ ಹೇಳ್ತಾ ಇರೋದು, ಜಡ್ಜ್ಮೆಂಟಲ್ಲಿರೋ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಸೊ ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ನಾವು ಇದು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಇವಾಗ ಇಲ್ಲಿ ಗಂಟ ಕಂಪ್ಲೀಟ್ ಆಗಿರೋ ಬಿಲ್ಡಿಂಗ್ಗಳಿಗೂ ಸಪ್ಲೈ ಕೊಟ್ಬಿಡಿ ಅಂತ. ಕೆಲವರು ನಮ್ಮ ಥರನೇ ಕೆಲವರು ಗುತ್ತಿಗೆದಾರ ಸಂಘದವರು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಮಾಡಿದ್ಮೇಲೆ 30-40 ಸೈಟ್ ಗಂಟ ಕರೆಂಟ್ ಕೊಟ್ಟಿದ್ದಾರೆ ಈಗ. ಸೊ ಅದಕ್ಕೆ ಮೇಲೆ ಪಟ್ಟಿರೋ 40-60ಗಳಿದೆ. ನಮ್ಮಲ್ಲಿ 30-40 ಕಟ್ಟೋರು ಇದ್ದಾರೆ, 40-60 ಕಟ್ಟೋರು ಇದ್ದಾರೆ, 5,000 ಅಡಿ, 10,000 ಅಡಿ, ಈ ಥರ ನಾವು ಡಿವಿಯೇಷನ್ ಕಟ್ಟೋರು ವಿವಿಧ ಥರ ಸೈಟ್ಗಳಲ್ಲಿ ಕಟ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಇವಾಗ 2 ವರ್ಷದಿಂದ ಕರೆಂಟ್ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದ್ದು ಬಂದು 17 ಡಿಸೆಂಬರ್ 2024. ಸೊ ಆವತ್ತಿಂದ ಯಾರಿಗೂ ಪವರ್ ಕೊಡ್ತಾ ಇಲ್ಲ. ಸೊ ಆಲ್ರೆಡಿ ನಾವು ಖಾತಾದಲ್ಲಿ ಒದ್ದಾಡ್ತಿದ್ದೀವಿ. ಈ ಕರೆಂಟ್ ಸಮಸ್ಯೆ ಬಂದ ಮೇಲೆ ಇವಾಗ 2 ಥರ ಪ್ರಾಬ್ಲಮ್ ಆಗಿದೆ. ಈ ಥರ ಕರ್ನಾಟಕದಲ್ಲಿರೋಷ್ಟು ಸಮಸ್ಯೆ, ಮೋರೆವರ್ GBAದಲ್ಲಿರೋಷ್ಟು ಸಮಸ್ಯೆ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ. ಕಾರಣ ಏನಂದರೆ, ಬೇರೆ ರಾಜ್ಯಗಳಲ್ಲಿ ಈ ಥರ ಖಾತಾಗಳೂ ಇಲ್ಲ. ಈ ಥರ ಸುಪ್ರೀಂ ಕೋರ್ಟ್ ಆರ್ಡರ್ನ ಅವರು ಇಂಪ್ಲಿಮೆಂಟ್ ಯಾರೂ ಮಾಡಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಮಾಡ್ದಂಗೆ ಬೇರೆ ಯಾವ ರಾಜ್ಯನೂ ಮಾಡಿಲ್ಲ. ಈವನ್ ತಮಿಳುನಾಡು ಅವರು ಕೇಳಿದ್ದಾರೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡ್ಬಿಟ್ಟು, ಆಸ್ ಪರ್ ಈ ಸುಪ್ರೀಂ ಕೋರ್ಟ್ ಅವರ ಆರ್ಡರ್ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮಗೆ 10 years ಟೈಮ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಇವರು ತಮಿಳುನಾಡು ಗವರ್ಮೆಂಟ್ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾವ ರಾಜ್ಯದಲ್ಲಿ ಈ ಕೇಸ್ ಆಯಿತು, UP ಗವರ್ಮೆಂಟ್ ಇದುವರೆಗೂ ಈ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನೇ ನಾವು ಪ್ರತಿಯೊಂದು ಸತಿನೂ KERC, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರಿಗೆ ನಾವು ಚೇರ್ಮನ್ ಭೇಟಿ ಮಾಡಿದಾಗ ನಾವು ಹೇಳಿದ್ವಿ, ನೋಡಿ ಸ್ವಾಮಿ, ಈ ಥರ UPನಲ್ಲೇ ಇಂಪ್ಲಿಮೆಂಟ್ ಮಾಡಿಲ್ಲ, ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಯಾವ ರಾಜ್ಯಗಳಲ್ಲಿ ಇಲ್ಲ. ಸರಿ ಆಯಿತು, ನೀವು ಸುಪ್ರೀಂ ಕೋರ್ಟ್ ನಾವು ಎಲ್ಲರೂ ತಲೆಬಾಗಿಸ್ಬೇಕು, ನಾವು ಮಾಡೋಣ, ಬಟ್ ನಾವು ಕಟ್ಟಿರೋರ್ಗನ್ನ ಇವನು ರಿಲ್ಯಾಕ್ಸೇಷನ್ ಕೊಡಬೇಕಲ್ಲ ಅಂತ ನಾವು ಹೇಳಿದ್ದೀವಿ. ಬಟ್ ಯಾವುದೇ ಇದುವರೆಗೂ ನಮಗೂ ರಿಲ್ಯಾಕ್ಸೇಷನ್ ಬಂದಿಲ್ಲ. ಸೊ ಒಂದು ಸಮಸ್ಯೆ ಖಾತಾಗಳದು, ಒಂದು ಸಮಸ್ಯೆ ಕರೆಂಟ್ದು. ಈ 2 ಸಮಸ್ಯೆಗಳಿಂದ ಇನ್ಮೇಲೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡೋದೇ ಬೇಡ, ಬೆಂಗಳೂರಲ್ಲಿ ಇಷ್ಟು ಸಮಸ್ಯೆಗಳ ಅನ್ನೋ ಥರ ಆಗ್ಬಿಟ್ಟಿದೆ. ಅದಕ್ಕೂ ಇನ್ನೊಂದು ಜೊತೆಲಿ ಏನಂದರೆ, ಅಪ್ರೂವಲ್ಸ್ ಆಗಲಿ, ಸಿಂಗಲ್ ಸೈಟ್ ಅಪ್ರೂವಲ್ ಅಂತ ಒಂದು ಹೊಸ ಕಾನೂನು ಅಂತಂದಿದ್ದಾರೆ ಈಗ, ಅದೂ ಆಗಲ್ಲ. ಇವಾಗ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡೋರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಒಂದು ಫೈಲ್ ತಗೊಂಡು 3 ರೌಂಡ್ ಸುತ್ತಬೇಕು, 4 ರೌಂಡ್ ಸುತ್ತಬೇಕು, BDA ಇಲ್ಲಾಂದ್ರೆ GBA ಸುತ್ತ. ಇದು ಅಲ್ಲ, ನಾವು ರೌಂಡ್ಗಳು ಹಾಕೋದಕ್ಕೆ ಒಂದು 2 ವರ್ಷ ಆಗುತ್ತೆ. ಅಲ್ಲಿಗಂటే ನಾವು ಆಗಿರೋ ಬಂಡವಾಳ ಏನಾಗಬೇಕು, ಅದಕ್ಕೆ ಬಡ್ಡಿ ಏನಾಗಬೇಕು, ನಾವು ಬಿಸ್ನೆಸ್ ಮಾಡಬೇಕಾ ಇಲ್ಲಾಂದ್ರೆ ಬೆಂಗಳೂರು ಬಿಟ್ಟು ಓಡೋಗ್ಬೇಕಾ ಅಂತ ಅರ್ಥ ಆಗ್ತಾ ಇದೆ. ಸೊ ಈ ಥರ ತೊಂದರೆಗಳಿದೆ. ಅದರಿಂದ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನವಿಟ್ಟು ನಮಗೆ ಕಟ್ಟುನಿಟ್ಟಾದ ರೂಲ್ಸ್ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ, ನಮಗೆ ಡಾಕ್ಯುಮೆಂಟೇಶನ್ ಜಲ್ದಿ ಆಗೋದಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಸರ್, ಬೆಂಗಳೂರಲ್ಲಿ ಬಿಲ್ಡರ್ಸ್ಗಳಿಗೆ ಎದುರಾಗ್ತಾ ಇರುವ ಬಿಗ್ಗೆಸ್ಟ್ ಚಾಲೆಂಜ್ ಏನು?
ಸರ್, ಬಿಲ್ಡರ್ಸ್ಗೆ ಎದುರಾಗ್ತಿರೋ ಸಮಸ್ಯೆ ಏನಂದರೆ ಮೇಯ್ನು ಖಾತಾ. ಈ ಖಾತಾ ಆಗ್ತಾ ಇಲ್ಲ. ಖಾತಾದಲ್ಲಿನೂ ಮಲ್ಟಿ ಯೂನಿಟ್ ಖಾತಾಸು, ಈ ಖಾತಾ ಮಲ್ಟಿ ಯೂನಿಟ್ ಖಾತಾ ಅಥವಾ ಬಲ್ಕ್ ಖಾತಾಸು ಅದೊಂದು ಆಗ್ತಾ ಇಲ್ಲ. ಮೋರೆವರ್ ಡಿವಿಯೇಷನ್ ಪ್ರಾಜೆಕ್ಟ್ಸ್ಗೆ. ಆಮೇಲೆ ಕರೆಂಟ್ ಸಮಸ್ಯೆ, ಅಪ್ರೂವಲ್ ಸಮಸ್ಯೆಗೆ ಲೆಂತಿ ಪ್ರಾಸೆಸ್ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಅಪ್ರೋಚ್ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಲೆಂತಿ ಪ್ರಾಸೆಸ್ ಮಾಡಿದ್ರಿಂದ ತುಂಬ ಲೇಟ್ ಆಗ್ತಾಯಿದೆ ಅಪ್ರೂವಲ್ಸ್. ಈ 3 ಪ್ರಾಬ್ಲಮಿಂದ ನಾವು ರಿಯಲ್ ಎಸ್ಟೇಟ್ ಬೆಂಗಳೂರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಬೆಂಗಳೂರಲ್ಲಿ ಪ್ರಾಪರ್ಟಿನ ಸೇಫ್ ಆಗಿ ಹೇಗೆ ತಗೋಬೇಕು? ಸರ್, ಆಸ್ ಎ ಬಿಲ್ಡರ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಲಹೆ ಕೊಡೋದು ಏನಂದರೆ, ಪಬ್ಲಿಕ್ ಸಾಮಾನ್ಯ ಜನತೆಗೆ ಇಷ್ಟು ದಿವಸ OC ಇಲ್ಲ ಅಂದ್ರೂ ಸೈಟ್ ತಗೋಬೇಕಾದ್ರೆ ಗ್ರೀನ್ ಬೆಲ್ಟು, ಯೆಲ್ಲೋ ಬೆಲ್ಟು ಏನಿಲ್ಲ ಅಂದ್ರೂ, ಕನ್ವರ್ಷನ್ ಇಲ್ಲ ಅಂದ್ರೂ ಲೇಔಟ್ಗಳು ಮಾಡ್ತಿದ್ರು, ರಿಜಿಸ್ಟ್ರೇಷನ್ ಆಗ್ತಿತ್ತು, ಇವ್ರು ಮನೆ ಕಟ್ಕೊತಿದ್ರು. ಅಪ್ರೂವಲ್ ಇಲ್ಲ ಅಂದ್ರೂ ಕರೆಂಟ್ ಕೂಡ ಅವರು ಮನೆಗಳು ಕಟ್ಕೊತಿದ್ರು. ಇವಾಗ ಇನ್ಮೇಲೆ ಆ ಸಿಚುವೇಶನ್ ಇರೋದಿಲ್ಲ. ಅಪ್ರೂವಲ್ ಲೇಔಟ್ಸ್ ಇರಬೇಕು, ಎಲ್ಲ ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು. ಈ ಖಾತಾ ಬರಬೇಕು ಅಂದರೆ ಲೇಔಟ್ಸ್ಗೂ ಲೇಔಟ್ BMRD ಅಪ್ರೂವಲ್, BD ಅಪ್ರೂವಲ್ ಅಥವಾ DTCP ಅಪ್ರೂವಲ್ ಏನಾದ್ರು ಇದ್ದರೆ ಮಾತ್ರ ಈ ಖಾತಾ ಸೈಟ್ಗಳಿಗೆ ಬರೋಕ್ಕಾಗೋದು. ಅದರಿಂದ ನೀವು ಒಬ್ಬ ಒಳ್ಳೆ ಲಾಯರ್ ಮುಖಾಂತರ ಡಾಕ್ಯುಮೆಂಟೇಶನ್ ಎಲ್ಲ ಚೆಕ್ ಮಾಡಿಕೊಂಡು ಅಪ್ರೂವ್ಡ್ ಲೇಔಟ್, ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಲ್ಲಿ ಮಾತ್ರ ನೀವು ಪ್ರಾಪರ್ಟಿಯಲ್ಲಿ ಖರೀದಿ ಮಾಡಿ. ಸರ್, ಈ ಖಾತಾ ಮತ್ತೆ OC ಇದ್ರ ಮೇಲೆ ಈ ಕ್ಷಣಕ್ಕೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನು ಸರ್? ಸರ್ಕಾರ ಈ ಕೂಡಲೇ ಏನು ಮಾಡಬೇಕು ಇದ್ರ ಬಗ್ಗೆ? ಸರ್, ಇದಕ್ಕೆ ಒಂದೇ ಒಂದು ಅವಕಾಶ ಇದೆ. ಈ ಖಾತಾ ನಮಗೆ ಗೌರ್ಮೆಂಟ್ ರಿಲ್ಯಾಕ್ಸೇಷನ್, ಸರ್ಕಾರ ರಿಲ್ಯಾಕ್ಸೇಷನ್ ಕೊಟ್ಟರೆ ಮಾತ್ರ ನಮಗೆ ಇಂಡಿವಿಜುವಲ್ ಫ್ಲಾಟ್ಗೆ ಮಲ್ಟಿ ಯೂನಿಟ್ ಖಾತಾಸ್ ಬರೋ ಅವಕಾಶ ಇದೆ. OC ಬರೋಕ್ಕಂತೂ ಸಾಧ್ಯ ಇಲ್ಲ. ನಾವು ಆಲ್ರೆಡಿ ಕಟ್ಬಿಟ್ಟಿದ್ದೀವಿ. ಏನನ್ನ ಜರುಗಿಸುವ ಅವಕಾಶ ಆ ಥರ ಏನೋ ಇದ್ದರೆ, ಏನೋ ಒಂಚೂರು ಹಿಂದೆ ಮುಂದೆ ಮಾಡಿಸ್ಕೊಳ್ಳೋ ಅವಕಾಶ ಇದ್ದರೆ, ಏನೋ ಲೇಔಟ್ ಆದರೆ ಒಂದು 2 ಸೈಟು ರೋಡು ಎಲ್ಲ ಗೌರ್ಮೆಂಟ್ಗೆ ಬರ್ಕೊಟ್ಟು ಏನೋ ಮಾಡ್ಬೋದು. ಬಿಲ್ಡಿಂಗಲ್ಲೂ ಆಲ್ರೆಡಿ ನಾವು ಕಟ್ಬಿಟ್ಟಿದ್ದೀವಿ. ಸೊ ಅದರಿಂದ ಸರ್ಕಾರ ಒಂದೇ ಒಂದು ಅವಕಾಶ ನಮಗೆ ಕೊಟ್ಟರೆ, ವಿತೌಟ್ OC ಡಿವಿಯೇಷನ್ ಪ್ರಾಜೆಕ್ಟ್ ಮಾಡಿರೋರೆಲ್ಲನೂ ಪವರ್ ಆಗಲಿ ಈ ಖಾತಾಗಳಾಗಲಿ ಬರೋ ಅವಕಾಶ ಇದೆ. ಅದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲಿದೆ ಅಲ್ಲೇ ಲಾಕ್ ಆಗಿಬಿಡ್ತಾರೆ. ಸೊ ಬಂಡವಾಳ ಹಾಕಿರೋರೆಲ್ಲನೂ ಏನು ಮಾಡ್ಕೊಳ್ಳೋಲ್ಲ, ಬೀದಿ ಪಾಲಾಗ್ತಾರೆ. ಲಕ್ಷಾಂತರ ಜನ, ಒಬ್ಬರು ಇಬ್ಬರಲ್ಲ, ಬೆಂಗಳೂರಲ್ಲಿ ಲಕ್ಷಾಂತರ ಜನ ಬೀದಿ ಪಾಲಾಗ್ತಾರೆ. ಸರ್, ಫಸ್ಟ್ ಟೈಮ್ ಹೋಮ್ ಬೈಯರು ಅಥವಾ ನ್ಯೂ ಯಂಗ್ ಇನ್ವೆಸ್ಟರ್ಸ್ಗೆ ನಿಮ್ಮ ಕಡೆಯಿಂದ ಏನು ಸಲಹೆ? ಸರ್, ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಒಂದೇ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಮನೆ ತಗೋಬೇಕು ಅಂದರೆ ಫಸ್ಟು ಅಪ್ರೂವ್ಡ್ ಲೇಔಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಅಪ್ರೂವ್ಡ್ ಲೇಔಟ್ ಆದರೆ ಮಾತ್ರನೇ ಇನ್ಮೇಲೆ ಮನೆ ಕಟ್ಕೊಳ್ಳೋಕ್ಕಾಗಲಿ ವಾಸ ಇರೋಕ್ಕೆ ಆಗಲಿ ಸಾಧ್ಯವಾಗುತ್ತೆ. ಲೇಔಟು ಚೆನ್ನಾಗಿರ್ತದೆ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅವ್ರ ಕುಟುಂಬದಿಂದ ಅವ್ರು ಏನು ತೊಂದರೆ ಇಲ್ಲದ್ರೆ ಜೀವನ ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಮನೆ ಬೆಂಗಳೂರಲ್ಲಿ ತಗೋಬೇಕು ಅಂದರೆ ಅಪಾರ್ಟ್ಮೆಂಟ್ ಆಗಲಿ ಅಥವಾ ಲೇಔಟ್ ಆಗಲಿ ಅಪ್ರೂವ್ಡ್ ಲೇಔಟ್ ಆದರೆ ಮಾತ್ರ ತಗೊಳ್ಳಿ ಅಂತ ನನ್ನ ಸಲಹೆ. ಸರ್, ಇವಾಗ ಈ ಸಮಸ್ಯೆ ಇಲ್ಲಿಗೆ ಪರಿಹಾರ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಏನಾಗ್ಬೋದು? ಒಂದ್ ವೇಳೆ ಇನ್ವೆಸ್ಟರ್ಸು ಬೇರೆ ರಾಜ್ಯಗಳಿಗೆ ಹೋಗ್ತಾರಾ? ಸರ್, ರಿಯಲ್ ಎಸ್ಟೇಟ್ ಹೆಂಗಂದ್ರೆ, ಇದು ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಅಲ್ಲಿಗಲ್ಲೇ ಮಠ ಆಗ್ಬಿಡ್ತಾರೆ. ಎರಡೋದು ಏನಾಗುತ್ತೆ ಅಂದ್ರೆ, ಹೊಸದಾಗಿ ಯಾರು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಡೆಫಿನೆಟ್ಲಿ ಬೇರೆ ರಾಜ್ಯಕ್ಕೆ ಅವರು ಹೋಗೋಕೆ ಅವಕಾಶ ಇದೆ. ಬಿಸ್ನೆಸ್ ಮಾಡ್ಬೇಕಂತಿರೋರು ಇಷ್ಟು ಪ್ರಾಬ್ಲಮ್ಸ್ ಇಟ್ಕೊಂಡು ಬೆಂಗಳೂರಲ್ಲೇ ಮಾಡ್ಬೇಕಂತೇನಿಲ್ಲ. ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿದ್ದಾವೆ. ನಾನು ಆವಾಗಲೇ ಹೇಳ್ದಂಗೆ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಅಪ್ರೂವಲ್ಸ್ ಕೊಡೋ ಸ್ಟೇಟ್ಗಳಿದ್ದಾವೆ. ನಮ್ಮ ಸೌತ್ ಇಂಡಿಯಾದಲ್ಲ ಪಕ್ಕದ ರಾಜ್ಯಗಳಲ್ಲೇ ಇದ್ದಾವೆ. ಇಂದ ಹೋಗ್ತಾರೆ, ಬಿಸ್ನೆಸ್ ಮಾಡ್ಕೊತಾರೆ. ಆಲ್ರೆಡಿ ನಮ್ಮಂಥವರು ಸಿಕ್ಕಾಕೊಂಡಿರೋರಿಗೆ ಕಷ್ಟ ಆಗುತ್ತೆ ಹೊತ್ತು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಇಲ್ಲಿಗೆ ಕರ್ನಾಟಕಕ್ಕೆ ಬರೋಕ್ಕೆ ಇಷ್ಟಪಡಲ್ಲ. ಒಂದು. ಎರಡೋದು ಏನಾಗುತ್ತೆ ಅಂದರೆ, ಬೆಂಗಳೂರು ಡೆವಲಪ್ ಆಗಬೇಕು ಅಂದರೆ ಇನ್ವೆಸ್ಟರ್ಸ್ ಬರಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯ ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ. ಅದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ನಮ್ಮ ಥರ ಬಿಸ್ನೆಸ್ ಮಾಡೋರಿಗೆ ಅವಕಾಶ ಕೊಡಿ. ಸರ್ಕಾರಕ್ಕೆ ನಮ್ಮ ಬೆಂಗಳೂರು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಮನವಿ ಏನಂದರೆ,
ನಾವು ಎಷ್ಟೋ ವರ್ಷದಿಂದ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ನಾನು ನಮ್ಮ ತರ ನಮ್ಮ ಜೊತೆಲಿರೋರು, ನಮ್ಮ ಅಸೋಸಿಯೇಷನ್ ಇರೋರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಷ್ಟೋ ಜನ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಲೇಔಟ್ಸ್ ಮಾಡಿದ್ದಾರೆ, ಡಿವಿಯೇಷನ್ ಲೇಔಟ್ಸ್ ಮಾಡಿದ್ದಾರೆ, ಅಪ್ರೂವಲ್ ಲೇಔಟ್ಸ್ ಮಾಡಿದ್ದಾರೆ. ಸೊ ಆವಾಗಿಂದ ನಾವು ರಿಜಿಸ್ಟ್ರೇಷನ್ ಫೀಸ್ಗಳು ಕಟ್ಟಿದ್ದೀವಿ, ಟ್ಯಾಕ್ಸ್ಗಳು ಕಟ್ಕೊಂಡು ಬಂದಿದ್ದೀವಿ, GST ಕಟ್ಕೊಂಡು ಬಂದಿದ್ದೀವಿ, TDS ಕಟ್ಕೊಂಡು ಬಂದಿದ್ದೀವಿ. ಕೋಟ್ಯಾಂತರ ರೂಪಾಯಿ ನಮ್ಮ ಅಕೌಂಟಿಂದ ಸರ್ಕಾರ ಬೊಕ್ಕಸಕ್ಕೆ ನಾವು ಕಟ್ಟಿದ್ದೀವಿ. ಇವಾಗ ಏಕಾಏಕಿ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನಾವು ಕೆಲವೊಂದು ಪ್ರಾಜೆಕ್ಟ್ಗಳು ಡಿವಿಯೇಷನ್ ಇದೆ, ಕೆಲವೊಂದು ಅಪ್ರೂವ್ಡ್ ಪಕ್ಕ OC ಪ್ರಾಜೆಕ್ಟ್ಗಳು ಇದಾವೆ. ನಮ್ಮದು ಬೆಂಗಳೂರಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋರು ಚಿಕ್ಕದ ಯಾವ್ದನ್ನ ಸೈಟ್ ಬಂದ್ರೆ 5,000 ಇರ್ಬೋದು, 10,000 ಇರ್ಬೋದು ಮಾಡ್ತಾ ಇದ್ದಾರೆ. ಅದು OC ಇಲ್ದ್ರೂ ಕಟ್ಟಿರ್ತಾರೆ. ಸೊ ಒಂದೇ ಒಂದು OC ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ವರ್ಷ ನಾವು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಿ ಎಷ್ಟೋ ಜನಕ್ಕೆ ನಾವು ಊಟ ತಿಂಡಿ ಹಾಕಿ ಅವ್ರಿಗೆ ಲೈಫ್ ಕೊಟ್ಟು ಸರ್ಕಾರ ಬೊಕ್ಕಸಕ್ಕೆ ಇಷ್ಟೆಲ್ಲ ದುಡ್ಡು ಕಟ್ಟಿ ನಮ್ಮಂತವ್ರನ್ನ ಇವಾಗ ನೀವು ಟ್ರೀಟ್ ಮಾಡಿದ್ದೀರ ಹೇಗಿದೆ ಅಂದ್ರೆ ಕಳ್ಳರು ನೋಡ್ದಂಗೆ ನೋಡ್ತಿದ್ದೀರಾ. ಇದು ನಮ್ಗೆ ತುಂಬಾ ನೋವಾಗ್ತಾ ಇದೆ. ಸೊ ಅದೆಲ್ಲ ನಮಗೆ ಇವಾಗ ಯಾವುದೋ ಒಂದು ಪರಿಹಾರ ಮಾಡಿ ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಟ್ಟು ನಮಗೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ಈ ರಾಜ್ಯದ ಏನು ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಶ್ರೀಶಕ್ತಿ ಯೋಜನೆಗಳು, ಸಾಕಷ್ಟು ಯೋಜನೆಗಳು ಕೊಟ್ಟು ಒಂದು ಇಡೀ ದೇಶದ ಮುಖ್ಯಮಂತ್ರಿಗಳಲ್ಲಿ ಮಾದರಿ ಮುಖ್ಯಮಂತ್ರಿ ಅನ್ಸ್ಕೊಂಡಂತೆ ನಾನು ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ನಾನು. ಅದೇ ರೀತಿಯಾಗಿ ಅವರ ಆಪ್ತರಲ್ಲಿ ಉಪಮುಖ್ಯಮಂತ್ರಿಗಳಂತ ಮೊನ್ನೆ DK ಶಿವಕುಮಾರಲ್ಲೂ ಸಹ ಅಂತ ಮನವಿ ಮಾಡ್ತಾ ಇದ್ದೀನಿ. ಇದೆಲ್ಲ ತಾವು ಮನಗಂಡು ಒಂದು ಅವಕಾಶ ಮಾಡಿಕೊಡಿ. ಇದು ಬರೀ ನಮ್ಮ ಬಿಲ್ಡರ್ಸ್ ಸಮಸ್ಯೆ ಅಲ್ಲ, ಇಡೀ ಜನಸಾಮಾನ್ಯರ ಬದುಕಿನ ಪ್ರಶ್ನೆ, ಅವರ ಜೀವನದ ಪ್ರಶ್ನೆ. ಹಾಗಾಗಿ ಮುಂದೆ ಅವರಿಗೆ ಈ ಥರ ಅನಾನುಕೂಲ ಆಗದೆ ಒಂದು ದಾರಿ ಮಾಡಿಕೊಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಭಾಳ ಬದುಕ್ತಾರೆ ಅಂತೇಳಿ ನಮ್ಮ ಬೆಂಗಳೂರು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಸೋಸಿಯೇಷನ್ದ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಒಂದು ವಿನಾಯಿತಿ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ತೀನಿ. ನಮಸ್ಕಾರ ಸರ್. ಇವಾಗ ನೀವು ನೀಡಿರೋ ಈ ಎಲ್ಲಾ ವಿಷಯಗಳು ನಿಮ್ಮ ಸ್ಪಷ್ಟನೆಯಿಂದ ನೀವು ಹಂಚಿಕೊಂಡಿರೋದಕ್ಕೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಹಾಗೆ ಈ OC, CC ಆಮೇಲೆ ಈ ಖಾತಾ, ಈ ಪ್ರಾಬ್ಲಮ್ಗಳಿಂದ, ಈ ಸಮಸ್ಯೆಗಳಿಂದ ಜನರು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಸೊ ನಿಮ್ಮ ಮುಖಾಂತರ ಹಾಗೆ ನಾವು ಇವತ್ತಿನ ದಿನ ಈ ಮಾತುಕತೆಯಿಂದ ಜನರಿಗೆ ತಲುಪಿ, ಜನರಿಂದ ಇದು ಸರ್ಕಾರದವರೆಗೂ ತಲುಪಿ ಸರ್ಕಾರ ಇದನ್ನ ಒಂದು ಪರಿಹಾರ ಸೂಚಿಸಲಿ ಅಂತ ನಾವು ಕೇಳ್ಕೊಳ್ಳೋಣ. ಸ್ನೇಹಿತರೆ, ಈ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಷಯನ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರೇ ಇರ್ಬೋದು, ಎಲ್ಲರಿಗೂ ಕೂಡ ತಲುಪಿಸಿ. ಹಾಗೆ ನಾವು BBDಗೆ ಸಪೋರ್ಟಿವ್ ಆಗಿರೋಣ. ಒಂದು ನಮ್ಮೆಲ್ಲರ ಈ ಮಾಹಿತಿ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿಯಾಗಿರುತ್ತೆ.